ಬೆಂಗಳೂರಿನ ರಕ್ಷಾ ಫೌಂಡೇಶನ್ ವತಿಯಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಜಯನಗರ ಶಾಸಕ ಕೆಸಿ ರಾಮಮೂರ್ತಿ ಸ್ಥಾಪನೆಯ ರಕ್ಷಾ ಫೌಂಡೇಶನ್ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ 12 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಹಾಗೂ ನೋಟ್ಬುಕ್ ವಿತರಣೆ ಮಾಡ್ತಾ ಇದೆ. ಈ ವರ್ಷ ಬೆಂಗಳೂರು ಸೇರಿದಂತೆ ಅಕ್ಕಪಕ್ಕದ ಹಲವು ಜಿಲ್ಲೆಗಳ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ನೀಡಲಾಯಿತು. ಗಂಗಾವತಿ, ಆನೇಕಲ್, ಮಧುಗಿರಿ, ತುಮಕೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೂ ಸಹ ನೋಟ್ಬುಕ್ ವಿತರಣೆ ಮಾಡಲಾಗ್ತಾ ಇದ್ದು, ಈ ಮೂಲಕ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಾಯ ಮಾಡುವ ಉದ್ದೇಶವನ್ನ ಕಾರ್ಯಕ್ರಮ ಒಳಗೊಂಡಿರುವುದಾಗಿ ಜಯನಗರ ಶಾಸಕ ಕೆಸಿ ರಾಮಮೂರ್ತಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದ ನಾಗರಿಕರ ಬಳಕೆಗಾಗಿ 2 ಉಚಿತ ಆಂಬ್ಯುಲೆನ್ಸ್ಗಳನ್ನು ಲೋಕಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ನಟ ಸುದೀಪ್ ಭಾಗವಹಿಸಿ ಅತ್ಯುತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸಿದರು. ತುಮಕೂರು ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ಶಾಸಕ ಆರ್ ಅಶೋಕ್, ಸತೀಶ್ ರೆಡ್ಡಿ, ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದು 12ನೇ ವರ್ಷದ ರಕ್ಷಾ ಫೌಂಡೇಶನ್ ಒಂದು ಕಾರ್ಯಕ್ರಮ. ಪ್ರತಿ ವರ್ಷ ಉಚಿತವಾಗಿ ಸುಮಾರು 1.5 ಲಕ್ಷ ನೋಟ್ಬುಕ್ಗಳನ್ನ ಇವತ್ತು ವಿದ್ಯಾರ್ಥಿಗಳಿಂದ 50 ಶಾಲೆಗಳು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅವರಿಗೆ ಇಲ್ಲಿ ಈ ವೇದಿಕೆ ಮೇಲೆ ಎಲ್ಲ ಶಾಲೆಗೆ ನೋಟ್ಬುಕ್ಗಳನ್ನ ಕೊಡುವಂಥ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ನಮ್ಮ ಜೊತೆಗೆ ಅನೇಕ ಜನ ಕೈ ಜೋಡಿಸಿದ್ದಾರೆ, ಇನ್ಫೋಸಿಸ್ ಕೈ ಜೋಡಿಸಿದ್ದಾರೆ, ಅನೇಕ ಸಂಘ ಸಂಸ್ಥೆಗಳು ಒಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಮಕ್ಕಳಿಗೋಸ್ಕರ ಅಥವಾ ಸಮಾಜಕ್ಕೋಸ್ಕರ ಮಾಡ್ತಾರೆ. ಇದಕ್ಕಿಂತ ಒಳ್ಳೆಯ ಕೆಲಸ ಇನ್ನೊಂದು ನನಗೆ ಸಾಧ್ಯವೇ ಇಲ್ಲ. ಆಮೇಲೆ ನಾನು ನೋಡಿದ್ರು ಸೊಸೈಟಿಯಲ್ಲಿ ಇಬ್ಬರು ಪ್ರೀತಿ ಗಳಿಸೋದು ಭಾಳ ಕಷ್ಟ ಇದೆ. ಒಂದು ಮಹಿಳೆಯರು, ಒಂದು ಮಕ್ಕಳು, ಇಬ್ಬರು ಪ್ರೀತಿ ಸಂಪಾದಿಸಬೇಕಾದ್ರೆ ನಾನು ತುಂಬ ಕೆಲಸ ಮಾಡಿದ್ದೀವಿ. ನಾವು ಮಾಡಿದ್ದೀವಿ ಅನ್ಸುತ್ತೆ. ಪ್ರೀತಿ ಕೊಟ್ಟಿದ್ದೀವಿ. ಇಲ್ಲಿ ಮಾತಾಡಬೇಕಾದ್ರೆ ನಾವು ಬೇಕಾದ್ರೆ ಅನಾಥ ಮಕ್ಕಳನ್ನ ದತ್ತು ತಗೊಂಡಿದ್ದೀವಿ ಸರ್. ಯಾರು ಅನಾಥರಲ್ಲ ಸರ್. ನೀವು ಬರ್ತಾರೆ ಅವ್ರ ಅವಸರ ನಾವೇ ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.